ಒತ್ತುವರಿಯನ್ನ ತೆರವು ಮಾಡುವಂತಹ ವೇಳೆ ಇಲ್ಲೊಂದು ಭಾರಿ ಹೈಡ್ರಾಮವೇ ನಡೆದು ಹೋಗಿದೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳಿಂದ ಒತ್ತುವರಿ ತೆರವನ್ನ ಇನ್ನೇನು ಜೆಸಿಬಿ ಮೂಲಕ ವಾಸವಿದ್ದಂತಹ ಶೆಡ್ಗಳನ್ನ ಧ್ವಂಸ ಮಾಡಬೇಕಾಗಿತ್ತು. ಇಂತಹ ಸಂದರ್ಭದಲ್ಲಿ ಹೈಡ್ರಾಮವೇ ನಡೆದು ಹೋಗಿದೆ. ಏನು ತಬಸಾಮಕಾನ ಹಳ್ಳಿಯಲ್ಲಿರುವಂತಹ ಗ್ರಾಮದಲ್ಲಿ ನಡೆದಿರುವಂತಹ ಈ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ಗ್ರಾಮದಲ್ಲಿ ನಂಜೇಗೌಡ ಮತ್ತೆ ನವೀನ್ ಸೇರಿ ಹಲವರಿಗೆ ಸೇರಿದಂತಹ ಶೆಡ್ಗಳು ಇದು. ಈಗ ಒತ್ತುವರಿ ತೆರವು ವೇಳೆ ಭಾರಿ ಹೈಡ್ರಾಮಾ ನಡೆದು ಹೋಗ್ತಾ ಇದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಒತ್ತುವರಿಯನ್ನ ತೆರವು ಮಾಡೋದಕ್ಕೆ ಜೆಸಿಬಿ ಮುಖಾಂತರ ವಾಸವಿದ್ದಂತಹ ಶೆಡ್ಗಳನ್ನ ಧ್ವಂಸ ಮಾಡೋದಕ್ಕೆ ಬಂದಿದ್ದಾರೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ಗ್ರಾಮದ ನಂಜೇಗೌಡ ಮತ್ತೆ ನವೀನ್ ಸೇರಿ ಹಲವರಿಗೆ ಸೇರಿದಂತಹ ಶೆಡ್ಗಳು ಇವು. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಈ ಶೆಡ್ಗಳನ್ನ ಧ್ವಂಸ ಮಾಡೋದಕ್ಕೆ ಈಗ ಅದನ್ನ ತಡೆಯೋದಕ್ಕೆ ಬಂದಿದ್ದಾರೆ ಸಂತ್ರಸ್ತರು. ಏನು ಪ್ರತಿರೋಧಿಸ್ತಾ ಇರೋರು ಧರಧರನೆ ಎಳ್ದೊಯ್ದು ಪೊಲೀಸರು ಪಂಚಾಯಿತಿ ಸಿಬ್ಬಂದಿ ಆಗಿರ್ಬೋದು ಪೊಲೀಸರ ದರ್ಪವನ್ನ ನೋಡಿ ಅದನ್ನ ಖಂಡಿಸ್ತೀನಿ ಅಂತ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸಂತ್ರಸ್ತರ ನೆರವಿಗೆ ನಿಂತಹ ಕೆಆರ್ಎಸ್ ಪಾರ್ಟಿ ಸದಸ್ಯರು ಒತ್ತುವರಿ ಜಾಗದಲ್ಲಿ ತೆರವನ್ನ ಮಾಡೋದಕ್ಕೆ ಮುಂದಾದ್ರೆ ಅದರಲ್ಲಿ ಹೈಡ್ರಾಮಾ ಬೇರೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಶ್ರೀನಿವಾಸ್, ಈಗ ಬಹುಮುಖ್ಯವಾಗಿ ಒತ್ತುವರಿ ಮಾಡ್ಕೊಂಡಿರುವಂತಹ ಜಾಗವನ್ನ ಆ ಶೆಡ್ಗಳನ್ನ ತೆರವುಗೊಳಿಸೋದಕ್ಕೆ ಬಂದ್ರೆ ಅಲ್ಲಿ ಹೈಡ್ರಾಮಾ ಸೃಷ್ಟಿಸಿದಲ್ದೆ ಇಲ್ಲಿ ಪೊಲೀಸರದೇ ತಪ್ಪು ಅನ್ನೋ ರೀತಿ ಬಿಂಬಿಸ್ತಾ ಇದ್ದಾರೆ. ಏನಾಯ್ತು ಎಕ್ಸಾಕ್ಟ್ ಆಗಿ ಅಲ್ಲಿ ಆ ಸ್ಥಳದಲ್ಲಿ ಅಂತ ಮಾಹಿತಿ ಕೊಡಿ. ಖಂಡಿತ ಇಂಚರ ಏನೊಂದು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಂದ ಒತ್ತುವರಿ ತಿರುವು ಹೋದಂತ ಒಂದು ಸಂದರ್ಭದಲ್ಲಿ ಅಲ್ಲಿರುವಂತಹ ಸಾರ್ವಜನಿಕರು ಮತ್ತೆ ಪಂಚಾಯತ್ ಅಧಿಕಾರಿಗಳಿಂದ ಒಂದು ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ ಅಂತ ಹೇಳ್ಬೋದು. ಇನ್ನು ವಾಸವಿದ್ದ ಶೆಡ್ಗಳಲ್ಲಿ ಜೆಸಿಬಿ ಯಂತ್ರದ ಮೂಲಕ ಧ್ವಂಸ ಮಾಡಲು ಹೋದಂತ ಒಂದು ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಹ ನಡೆದಿದೆ ಅಂತ ಹೇಳ್ಬೋದು. ಈ ಒಂದು ಎಲ್ಲಾ ಘಟನೆಗಳು ಸಹ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ತಾಪಸಮಾಕನಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಇನ್ನು ಗ್ರಾಮದ ನಂಜೇಗೌಡ ಮತ್ತು ನವೀನ್ ಕುಮಾರ್ ಸೇರಿದಂತೆ ಹಲವರಿಗೆ ಸೇರಿದ ಶೆಡ್ಗಳು ಧ್ವಂಸ ಆಗಿದೆ ಅಂತ ಹೇಳ್ಬೋದು. ಇನ್ನು ಶೆಡ್ಗಳ ಧ್ವಂಸ ಮಾಡುತ್ತಿರುವ ತಡೆಯಲು ಮುಂದಾದ ಆ ಶೆಡ್ಗಳ ಒಂದು ಸಂತ್ರಸ್ತನೆ ಅಂತಾನೆ ಹೇಳ್ಬೋದು. ಇನ್ನು ಜೆಸಿಬಿ ಯಂತ್ರದ ಮುಂದೆ ಮಲಗಿ ಪ್ರತಿಭಟನೆಗೆ ಮುಂದಾದ್ರೂ ಸಂತ್ರಸ್ತೆ ಅಂತ ಹೇಳ್ಬೋದು. ಇನ್ನು ಏನು ಆ ಪಂಚಾಯಿತಿ ಅಧಿಕಾರಿಗಳ ಮತ್ತು ಪೊಲೀಸ್ ಅಧಿಕಾರಿಗಳ ಮುಂದೆ ಸಹ ಒಂದು ಸಂತ್ರಸ್ತರು ವಿಷ ಸೇವಿಸುವುದು ಮತ್ತೆ ಆ ಜೆಸಿಬಿ ಅಡ್ಡಲಾಗಿ ಮಲಗುವುದು ಅಂತಂತಹ ಒಂದು ಏನು ಬಹಳಷ್ಟು ಒಂದು ಹೈಡ್ರಾಮವೇ ಅಲ್ಲಿ ನಡೆದೋಯ್ತು ಅಂತ. ಯಾಕಂದ್ರೆ ಸುಮಾರು ವರ್ಷಗಳಿಂದ ಸಹ ಇವರೇನು ಸರ್ಕಾರಿ ಜಮೀನುಗಳಲ್ಲಿ ಒಂದು ಶೆಡ್ ಹಾಕೊಂಡು ಶೆಡ್ ನಲ್ಲಿ ಒಂದು ಜೀವನ ನಡೆಸಿರ್ತಾರೆ. ಆದ್ರೆ ಇವರು ನಡೆಸುವಂತ ಜೀವನ ಇದ್ರೆ ಯಾವುದೇ ತರಹದ ಒಂದು ದಾಖಲೆಗಳು ಇಲ್ಲಿವರೆಗೂ ಅವರು ಮಾಡ್ಕೊಂಡಿರಲ್ಲ. ಆ ಒಂದು ನಿಟ್ಟಿನಲ್ಲಿ ಸಹ ಇವರು ಏನು ಪಂಚಾಯತಿ ಅಧಿಕಾರಿಗಳು ಸಹ ಒಂದು ಏಕಾಏಕಿಯಾಗಿ ಅವರಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಒಂದು ಸಂತ್ರಸ್ತರು ಇಲ್ಲಿ ಒಂದು ಹೈಡ್ರಾಮಾ ಸಹ ಮಾಡಿರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸಹ ತೊಂಡೆಬಾವಿ ಗ್ರಾಮ ಪಂಚಾಯತಿ ಸದಸ್ಯ ರಾಜಾಕಾಂತ್ ಮತ್ತು ಪಂಚಾಯತಿ ಸಿಬ್ಬಂದಿಯಿಂದ ಅವರ ಮೇಲೆ ಅಂದ್ರೆ ಏನು ಅಲ್ಲಿರುವಂತಹ ಸಂತ್ರಸ್ತರ ಮೇಲೆ ಒಂದಷ್ಟು ಸಹ ಒಂದು ದರ್ಪವನ್ನು ಮೆರೆದಿರುವಂತಾನೆ ಹೇಳ್ಬೋದು. ಇನ್ನು ಸರ್ಕಾರಿ ಗ್ರಾಮಠಾಣ ಜಾಗದಲ್ಲಿ ಶೆಡ್ಗಳ ನಿರ್ಮಿಸಿಕೊಂಡಿದ್ರು. ಆ ಒಂದು ಹಿನ್ನೆಲೆ ಸಹ ಇವರೇನು ಪಂಚಾಯತಿ ಅಧಿಕಾರಿಗಳು ನಮ್ದೇ ನಡೆಯುತ್ತೆ, ನಮ್ದೇ ಒಂದು ವಿಚಾರವಾಗಿ ಏನ್ ಬೇಕಾ ಮಾಡಬಹುದು ಎಂಬುವಂತಹ ಒಂದು ನಿಟ್ಟಿನಲ್ಲಿ ಸಹ ಇವರು ಅಂದ್ರೆ ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಹ ಮತ್ತೆ ಅಲ್ಲಿಗೋಗಿ ಒಂದು ಸೂಕ್ತ ದಾಖಲೆಗಳು ಮತ್ತೆ ಅಲ್ಲಿಗೋಗಿ ಒಂದ್ ಸ್ವಲ್ಪ ದೌರ್ಜನ್ಯ ಸಹ ಅಲ್ಲಿರುವಂತಹ ಸಂತ್ರಸ್ತರ ಮೇಲೆ ಮಾಡಿರುವಂತದ್ದು. ಇನ್ನು ಸೂಕ್ತ ದಾಖಲೆಗಳಿದ್ರು ಸಹ ದೌರ್ಜನ್ಯದಿಂದ ಶೆಡ್ಗಳನ್ನು ತೆರವುಗೊಳಿಸಿದಂತೆ ಅಲ್ಲಿ ಆಕ್ರೋಶನ ವ್ಯಕ್ತಪಡಿಸುವಂಥದ್ದು. ಆದ್ರೆ ಪ್ರಮುಖವಾಗಿ ಏನು ಇವರು ಸಂತ್ರಸ್ತರು ಸಹ ಸುಮಾರು ವರ್ಷದಿಂದ ಒಂದು ಏನು ಲಿಖಿತ ಪೂರ್ವಕವಾಗಿ ಏನೋ ಒಂದು ದಾಖಲೆಗೆ ಮಾತ್ರ ಔಟ್ರೀಚ್ ಮಾತ್ರ ಮಾಡ್ಕೊಂಡಿರ್ತಾರೆ. ಅದೇ ಅವ್ರಿಗೆ ನಿಟ್ಟಿನಲ್ಲಿ ಸಹ ಒಂದು ಅವರ ಹೆಸರಿಗೆ ಇನ್ನೂ ಬದಲಾಯಿಸಿದ ಒಂದು ಕಾರಣ ಸಹ ಪಂಚಾಯತಿ ಅಧಿಕಾರಿಗಳು ಇವರ ಮೇಲೆ ಒಂದು ಅಷ್ಟು ದರ್ಪವನ್ನು ತೋರಿರುವಂತದ್ದು. ಇನ್ನು ಸಂತ್ರಸ್ತ ನೆರವಿಗೆ ಕೆಎಸ್ಆರ್ಟಿಸಿ ಪಾರ್ಟಿ ಸದಸ್ಯರು ಸಹ ಅಲ್ಲಿ ಹೋಗಿ ಅಲ್ಲಿರುವಂತಹ ಎಲ್ಲಾ ಮಾಹಿತಿಗಳನ್ನು ಕಲೆ ಹಾಕಿ ಅವರಿಗೆ ಪಂಚಾಯತಿ ಅಧಿಕಾರಿಗಳ ಒಂದಷ್ಟು ಸಹ ಒಂದು ರಿಬೇಂಡ್ ಎತ್ತಿರುವಂತಾನೆ ಹೇಳ್ಬೋದು. ಇನ್ನು ರಾಜಕೀಯ ದುರುದ್ದೇಶದಿಂದ ಈ ಒಂದು ಶೆಡ್ಗಳ ತೆರವು ಮಾಡುತ್ತಿದ್ದಾರೆ ಎಂಬುವಂತಹ ಒಂದು ಮಾಹಿತಿಯನ್ನು ಸಹ ಈಗ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು. ಇನ್ನು ಅಲ್ಲಿರುವಂತಹ ಒಂದು ಸಂತ್ರಸ್ತರು ಸಹ ನಮಗೆ ನ್ಯಾಯ ಒದಗಿಸಿಕೊಡಿಲ್ಲ ಅಂದ್ರೆ ಜೆಸಿಬಿ ಮುಂದೆ ನಾವು ಅಲ್ಲೇ ಸಾಯ್ತೀವಿ ಎಂಬುವಂತಹ ಒಂದು ಮಾತನ್ನು ಸಹ ಇಲ್ಲಿ ನಿರ್ಧಾರಕ್ಕೆ ತೆಗೆದುಕೊಂಡಿರುವಂತದ್ದು. ಇಂಚರ ಶ್ರೀನಿವಾಸ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಂಕ್ಷಿಪ್ತವಾದಂತಹ ಮಾಹಿತಿಗಾಗಿ.